ಒಂದಂಕಿ ಲಾಟರಿ ನಡೀತಿದೆ ಅನ್ನುವಂಥದ್ದು ಒಂದು ಬಹಳ ಪ್ರಾಮುಖ್ಯವಾಗಿ ನಮಗೆ ಈ ಒಂದು ವಾರದಿಂದ ಕೇಳಿ ಬರುತ್ತಿರುವಂಥ ಕೂಗು. KDP ಸಭೆ ನಡೆಯಿತು ಈ ಒಂದು ವಾರದ ಗ್ಯಾಪಲ್ಲಿ. ಆ KDP ಸಭೆಯಲ್ಲಿ KDP ಸಭೆಯ ಸದಸ್ಯರುಗಳು ಇದನ್ನು ಪ್ರಸ್ತಾವವನ್ನು ಎತ್ತಿದರು. ಇಲ್ಲಿ ಸುಳ್ಯದಲ್ಲಿ ಒಂದಂಕಿ ಲಾಟ್ರಿ ನಡೀತಾ ಇದೆ, ಅದನ್ನು ಭಾರಿ ಜನ ಅದರ ತೊಂದರೆಗೊಳಗಾಗ್ತಿದ್ದಾರೆ. ಒಂದು ಹೆಚ್ಚು ಜನರು ಒಂದು ಚಟಕ್ಕೆ ಒಳಗಾದ ರೀತಿಯಲ್ಲಿ ಭಾಗವಹಿಸ್ತಾರೆ, ಅದನ್ನು ನಿಲ್ಲಿಸಬೇಕು ಅನ್ನೋಂಥ ನಡೀತಿದ್ರು. ನಗರ ಪಂಚಾಯತ್ ಮೀಟಿಂಗಲ್ಲಿ ಕೂಡ ಇದೇ ವಿಷಯ ಚರ್ಚೆಗೆ ಬಂತು. ಅದೇ ನಾವು ಕೂಡ ಇದು ಏನು ಎಲ್ಲಿ ಅಂತೇಳಿ ನೋಡುವ ಅಂತ ಹೇಳಿದರೆ, ಇಲ್ಲಿ ನಮ್ಮ ಈ ನಿತೀಶ್ ಹೋಟೆಲ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಅದೇ ಬಿಲ್ಡಿಂಗಲ್ಲಿ ಒಂದು ಕೊಠಡಿ ಇದೆ. ಆ ಕೊಠಡಿಯಲ್ಲಿ ಮೊದಲು ಹಂದಿ ಮಾಂಸ ಮಾರಾಟದ ಅಂಗಡಿ ಇತ್ತು. ಆ ಹಂದಿ ಮಾಂಸ ಮಾರಾಟದ ಅಂಗಡಿಯ ಒಳಗೆ ಈಗ ಅಲ್ಲಿ ಇದನ್ನಿಟ್ಟಿದ್ದಾರೆ, ಏನು ಟೆಲಿಫೋನುಗಳನ್ನು ಮೊಬೈಲ್ ಫೋನುಗಳನ್ನು ಮಾರಾಟದ ಅಂಗಡಿ ರೀತಿಯಲ್ಲಿ ಕಾಣ್ತದೆ. ಕೆಲವು ಒಂದು 10-15 ಮೊಬೈಲ್ ಫೋನ್ಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಒಳಗಡೆ ಜನ ಸೇರಿ ಇದನ್ನು ಈ ಚೀಟಿ ತೆಗೆಯುವಂತೆ ಮಾಡುವಂಥದ್ದು. ಅದು ಚೀಟಿ ತೆಗೆಯುವಂಥದ್ದಲ್ಲ, ಅದು ಹೇಗೆಂದರೆ ನನಗೆ ಅದು ಸರಿ ಮಾಹಿತಿ ಇಲ್ಲ, ಇದರ ಹೆಚ್ಚು ಜ್ಞಾನ ಇಲ್ಲ. ಆದರೆ 3 ನಂಬರ್ ಅಂತೆ, ಸಿಂಗಲ್ ನಂಬರ್ ಅಲ್ಲಂತೆ, 3 ನಂಬರ್ಗಳು ಬಂದ ರೀತಿ ಬರುವಂಥದ್ದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಬರಬೇಕು. ಆದರೆ ಹೇಗೆ ಅದು ಮಾಡುವಂಥದ್ದು ನನಗೆ ಸರಿ ಗೊತ್ತಿಲ್ಲ. ಅದು 1 ಗಂಟೆ 2 ಗಂಟೆಗೆ ಅದು ಅರ್ಧ ಗಂಟೆ ಒಮ್ಮೆ ಡ್ರಾ ಆಗ್ತದೆ, ಅರ್ಧ ಗಂಟೆ ಒಮ್ಮೆ ಡ್ರಾ ಆಗುವಂಥದ್ದು. ಅದು ಜನರು ಅಲ್ಲಿ ಒಂದು ಏನಂದರೆ ಅದಕ್ಕೆ ಚಟಕ್ಕೆ ಬಲಿಯಾದವ ರೀತಿಯಲ್ಲಿ ದುಡ್ಡು ಕಳ್ಕೊಳ್ಳೋದೇ ಜಾಸ್ತಿ. ಅಲ್ಲಿ ಅವರು ಸಪ್ಪೆ ಮೋರೆ ಹಾಕಿಕೊಂಡಿರ್ತಾರೆ. ಅದು ದುಡ್ಡು ಬರ್ಬೋದಾ, ಇನ್ನೂ ಸರಿ ದುಡ್ಡು ಕಟ್ಟಿದರೆ ಪುನಃ ಒಂದು 10 ರೂಪಾಯಿ ಕಟ್ಟಿದರೆ 6,000 ರೂಪಾಯಿ ಸಿಗ್ತದೆ ಅಂತ ಅದಕ್ಕೆ. ಈ ರೀತಿಯ ಒಂದು ಯೋಚನೆ. ಹಾಗೆ 6,000 ಸಿಗುವಂಥದ್ದು ಆಸೆಗೆ ಅವರು ದುಡ್ದ 600 ರೂಪಾಯಿಯನ್ನು ಕಳ್ಕೊಳ್ತಾರೆ. ಏನೂ ಇಲ್ಲದಂತೆ ಬರುವಂಥ ಪರಿಸ್ಥಿತಿ. ನಾಳೆ ಪುನಃ ಮತ್ತೆ ಸಿಗ್ಬೋದು ಅನ್ನೋದಕ್ಕಾಗಿ ಇಲ್ಲದನ್ನೆಲ್ಲ ಕಟ್ಟುವಂಥದ್ದು ಮತ್ತು ದುಶ್ಚಟಕ್ಕೆ ದಾಸ ಆಗುವಂಥದ್ದು. ಹೌದೌದು, ಇದು ಕಡಿಮೆ ದುಡ್ಡಲ್ಲಿ ಸ್ವಲ್ಪ ಹಣ ಆಗ್ತದ ಅಂತ ಭಾವಿಸುವಂಥದ್ದು. ನಾವು ಯಾವಾಗಲೂ ದುಡ್ಡು ತಿನ್ನುವಂಥವ್ರು. ಇವತ್ತು ದುಡಿದು ನಾಳೆಗೆ ಆಗಬೇಕು, ಅಥವಾ ಇವತ್ತು ದುಡಿದು ಇವತ್ತಿಗೆ ಆಗಬೇಕು. ಅಂಥವರಲ್ಲಿ ಏನಾದರೂ ದುಡ್ಡು ಮಾಡುವಂಥ ಒಂದು ಆಸೆ ಇರ್ತದೆ. ಅಂಥ ಆಸೆ ಇರುವುದನ್ನು ಅದನ್ನು ದುರುಪಯೋಗಪಡಿಸಿಕೊಂಡು, ಅಂಥ ಅವರ ಏನು ಆಸೆ ಇದೆ, ಅವರ ಬಡತನವನ್ನು, ಅವರ ಆಸೆಯನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿಯ ಒಂದು ಚಟಕ್ಕೆ ಅವರು ದಾಸರಾಗಿ ಮಾಡುವಂಥದ್ದು, ದುಡ್ಡು ಇದ್ದದನ್ನು ಕೂಡ ಸಂಪೂರ್ಣ ಕಳ್ಕೊಳ್ಳುವಂಥ ಮಾಡುವಂಥದ್ದು ನಡೀತದೆ. ಆದರೆ ಒಂದು ಇದರಲ್ಲಿ ವಿಚಾರ ಅಂದರೆ, ಇದು ನಡೀಬಾರ್ದು ಅನ್ನುವಂಥದ್ದು ಇದೆ. ಈ ಸಿಂಗಲ್ ನಂಬರ್ನನ್ನು ನಮ್ಮ ರಾಜ್ಯದಲ್ಲಿ ನಿಷೇಧ ಮಾಡಿದೆ. ಇದು ಮತ್ತೆ ಇದು 3 ಅಂಕಿಯ ಲಾಟ್ರಿ ಅಂತ ಅದು ಕೂಡ ಅದು ಆ ರೀತಿ ನಡೆಯುವಂಥ ವಿಧಾನ ಇದೆ. ಅದು ನಿಷೇಧಕ್ಕೆ ಅರ್ಹವಾದಂಥ ಒಂದು ಸಂಗತಿ. ಆದರೂ ಕೂಡ ಇದು ನಡೀತಾ ಇದೆ ಅಂತ ಗೊತ್ತಿದ್ದು ಕೂಡ ಇದು ನಮ್ಮ ಏನು ಪೊಲೀಸ್ ಇಲಾಖೆ ಇದನ್ನು ನಡೆಸೋಕ್ಕೆ ಬಿಡ್ತಾ ಇದೆ ಅನ್ನೋದು ಬಹಳ ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ. ಪರವಾನಗಿ ಅಂತ ಇರಲಿಕ್ಕಿಲ್ಲ, ಪರವಾನಗಿ ಇದ್ದು ಮಾಡಲಿಕ್ಕಿಲ್ಲ ಅಂತ, ಪರವಾನಗಿ ಇರುವಂಥ ಸಾಧ್ಯತೆ ಇಲ್ಲ ಇಂಥ ವಿಚಾರಕ್ಕೆ. ಪರವಾನಗಿ ಇದ್ದು ಮಾಡುವಂಥದ್ದು ಈ ಗುಟ್ಟಾಗಿ ಹೀಗೆ ಮಾಡುವಂಥ ಸಾಧ್ಯ ಇಲ್ಲ. ಓಪನ್ ಅದರಲ್ಲಿ ಮೊಬೈಲ್ ಅಂಗಡಿ ಅಂತೇಳಿ ಇದನ್ನು ಮೊಬೈಲ್ ಇಟ್ಟು ಮಾಡುವಂಥ ಅಗತ್ಯ ಇದೆಯಾ? ಯಾರ ಮೊದಲಿನವರು ನಡೆಸಿದ್ದಾರೆ ಅನ್ನೋದು ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ. ನಿಜವಾಗಿ ಅದು ಸರಿಯಲ್ಲ ಅನ್ನುವಂಥ ಭಾವನೆ ಕೂಡ ಅಕ್ಕಪಕ್ಕದವರಲ್ಲಿ ಇದೆ. ಅದರಿಂದ ಪೊಲೀಸ್ ಇಲಾಖೆ, ನಾವು SI ಅವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಇದಕ್ಕೆ ಹೇಳಿದ್ವಿ. SI ಸಿಗ್ತಾ ಇದ್ದಾರಾ? ಸಿಗ್ತಾ ಇಲ್ವಾ? ಈಗ SI ಅವರಾಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಇದರ ಬಗ್ಗೆ ಇದು ಒಂದು ವಾರದಿಂದ ಈಗ ಪತ್ರಿಕೆಗಳು ಬರ್ತಾ ಇದೆ. KDPಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಬರ್ತಾ ಇದೆ, ನಗರ ಪಂಚಾಯತ್ ಚರ್ಚೆ ಆಗಿರುವಂಥದ್ದು ಬರ್ತಾ ಇದೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟು ಹೋಗಿ ಕ್ರಮ ತಗೊಳ್ಳುವಂಥದ್ದು, ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ನಡೆಸ್ತಾ ಇಲ್ಲ. ಯಾಕೆ ನಡೆಸ್ತಾ ಇಲ್ಲ ಅನ್ನೋದು ಸಾಧಾರಣ ಮಟ್ಟಿಗೆ ಒಂದು ಕೂಲಿ ಅಂಕ ನಡೀತಾ ಇದ್ದರೂ ಕೂಡ ಕೂಲಿ ಅಂಕ ಮಾಡುವವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಷ್ಟು ಕೊಡಬೇಕು ಅನ್ನುವಂಥದ್ದಿದೆ. ಬೇರೆ ರೀತಿ ಯಾವುದು ಒಂದು ಇಲ್ಲೀಗಲ್ ಅಂತ ನಡೀತದೆ ಅಂತ ಹೇಳ್ತೇವೆ. ಇಲ್ಲೀಗಲ್ ನಡೆಯುವಂಥದ್ದು ಯಾಕೆ ರಾಜಾರೋಷವಾಗಿ ನಡೀತದೆ ಅಂತ ಹೇಳಿದರೆ, ಡಿಪಾರ್ಟ್ಮೆಂಟ್ನವರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅವರಿಗೆ ಮಾಮೂಲಿ ಹೋಗ್ತದೆ ಅನ್ನುವಂಥ ಮಾತು ಜನಸಾಮಾನ್ಯರು ಹೇಳ್ತಾರೆ. ಈಗ ಇಂಥ ಒಂದು ಸಿಂಗಲ್ ನಂಬರ್ ಅಥವಾ 3 ಅಂಕಿಯ ಲಾಟ್ರಿ ನಡೆಸಿದ್ದರೂ ಕೂಡ ಇದು ಕೂಡ ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿರುವಂಥ ಒಂದು ಘಟನೆ. ಅದರಿಂದಾಗಿ ಸುಮ್ಮನಿದ್ದಾರೆ ಅಂತ ಹೇಳಿದರೆ ಇದರ ಏನೋ ಅವರು ಅದರಿಂದ ಪ್ರಯೋಜನ ಪಡ್ತಿದ್ದಾರೆ ಅನ್ನುವ ರೀತಿಯ ಒಂದು ಭಾವನೆ ಬರ್ತದೆ. ಅದರಿಂದ ಇಲಾಖೆ ಇದರ ಬಗ್ಗೆ ತಕ್ಷಣವಾಗಿ ಕ್ರಮ ತಗೊಳ್ಬೇಕು. ನಿಜವಾಗಿ ಏನು ನಡೀತಿದೆ ಅನ್ನೋಂಥದ್ದು ತಿಳಿಬೇಕು. ನಿಜವಾಗಿ ನಡೀತದೆ ಅನ್ನೋದು ತಿಳಿದು ಅದನ್ನು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ವಿಚಾರ ಅಂತ ತಿಳಿದರೆ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲೇಬೇಕು ಅನ್ನೋಂಥದ್ದು ಕೂಡ ನಾವು ಕೂಡ ಇದನ್ನು ಹೇಳುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.